ರಾಜ್ಯ ಸರ್ಕಾರದಿಂದ ಮಾಜಿ ಮೇಯರ್ಗಳಿಗೆ ಅಪಮಾನ ಮಾಡಲಾಗ್ತಿದೆ. ಅಭಿವೃದ್ಧಿ ಹೆಸರಿನಲ್ಲಿ ಮಾಜಿ ಮೇಯರ್ಗಳ ಭಾವಚಿತ್ರಗಳನ್ನು ಮನಸ್ಸೋ ಇಚ್ಛೆ ಕೊಠಡಿಯ ಮೂಲೆಯಲ್ಲಿ ಇಡಲಾಗಿದೆ ಅಂತ ನಿಮ್ಮ ಗ್ಯಾರಂಟಿ ನ್ಯೂಸ್ ವಿಡಿಯೋ ಸಮೇತ ವರದಿ ಪ್ರಸಾರ ಮಾಡಿತ್ತು. ಇದೀಗ ಗ್ಯಾರಂಟಿ ನ್ಯೂಸ್ ವರದಿಯಿಂದ ಎಚ್ಚೆತ್ತ ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಸ್ಪಂದಿಸಿದ್ದು, ಈ ಕೂಡಲೇ 53 ಮಾಜಿ ಮೇಯರ್ ಭಾವಚಿತ್ರಗಳನ್ನು ಸೂಕ್ತ ರೀತಿಯಲ್ಲಿ ಇಡುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೌನ್ಸಿಲ್ ಬಿಲ್ಡಿಂಗ್ನಲ್ಲಿ ಸೂಕ್ತ ಸೌಲಭ್ಯ ಕೊಟ್ಟು ಫೋಟೋಗಳನ್ನು ಜೋಡಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಬಿಬಿಎಂಪಿ ಜಿಬಿಎ ಆಗಿ ಬದಲಾವಣೆ ಆಗ್ತಿದ್ದಂತೆ ಮೇಯರ್ ಕೊಠಡಿಯನ್ನ ರಿನೋವೇಷನ್ ಮಾಡುವ ಕೆಲಸ ನಡೀತಿದೆ. ಈ ವೇಳೆ ಕೊಠಡಿಯಲ್ಲಿದ್ದ ಮಾಜಿ ಮೇಯರ್ಗಳ 53 ಭಾವಚಿತ್ರಗಳನ್ನು ಬಿಬಿಎಂಪಿ ನೌಕರರ ಭವನದ ಕೊಠಡಿಯೊಂದರಲ್ಲಿ ಇರಿಸಲಾಗಿದೆ. ಈ ಹಿನ್ನೆಲೆ ಭಾರೀ ವಿರೋಧ ವ್ಯಕ್ತವಾಗಿತ್ತು. ಗ್ಯಾರಂಟಿ ನ್ಯೂಸ್ ವರದಿ ಬೆನ್ನಲ್ಲೇ ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಮಹತ್ವದ ಆದೇಶ ಹೊರಡಿಸಿದ್ದು, ಗ್ಯಾರಂಟಿ ನ್ಯೂಸ್ ಇಂಪ್ಯಾಕ್ಟ್ಗೆ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ. ನಾನು ಕೊಟ್ಟ ದೂರಿನ ಪ್ರತಿಫಲ ಮತ್ತು ಮಾಧ್ಯಮಗಳು ವಿಶೇಷವಾಗಿ ಗ್ಯಾರಂಟಿ ನ್ಯೂಸ್ ಅದನ್ನು ದೊಡ್ಡ ಮಟ್ಟಕ್ಕೆ ವರದಿ ಮಾಡಿದರ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ ನಾನು ಕಮಿಷನರ್ ಮುಖ್ಯ ಆಯುಕ್ತರ ಕಚೇರಿಗೆ ಬಂದಿದ್ದೆ. ಆಗ್ತಾನೆ ಅವರು MPED ಇಲಾಖೆಯವ್ರನ್ನ ಕರೆದು ಅಲ್ಲಿರ್ತಕ್ಕಂಥ ಎಲ್ಲ ಫೋಟೋಗಳನ್ನು ಸಾಗಿಸಿ ಕೆಂಪೇಗೌಡ ಪೌರಸಭಾಂಗಣದಲ್ಲಿ ಅದನ್ನು ನಿಯಮಬದ್ಧವಾಗಿ ಕ್ರಮ ಸಂಖ್ಯೆ ಆಧಾರವಾಗಿ ಅದನ್ನು ಅಳವಡಿಸಬೇಕು ಅಂಥೇಳಿ, ಅದು ನಾನು ಇನ್ನೊಂದು ಹೇಳಿದ್ದೀನಿ, ಅದಕ್ಕೆಲ್ಲ ಫ್ರೇಮ್ಗಳು ಟೀ ಕುಡದೆ ಫ್ರೇಮ್ ಹಾಕಬೇಕು ಅಂತ ಹೇಳಿ, ಅದರಲ್ಲೂ ಕೂಡ ಯಾವುದೇ ಭ್ರಷ್ಟಾಚಾರ ಆಗಬಾರ್ದು, MPED ಅಧಿಕಾರಿಗಳಿಗೆ ಹೇಳ್ಬಿಡಿ ಅಂತ ಹೇಳಿ ಈಗಾಗಲೇ ಅದನ್ನು ಸಾಗಿಸುವಂಥ ಕೆಲಸವನ್ನು ಮಾಡ್ತದೆ. ಅಲ್ಲಿಗೆ ಎಲ್ಲೋ ಒಂದು ಕಡೆ ಇವರು ರಾಜ್ಯ ಸರ್ಕಾರ ಆತುರಾತುರವಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮೊಟ್ಟ ಮೊದಲ 23 ಜನ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದವರೇನು ಮಹಾಪೌರರಾಗಿದ್ದರು, ಅವ್ರಿಗೂ ಸೇರಿದಾಗೆ 53 ಮಂದಿ ಮಹಾಪೌರರಿಗೆ ಅವಮಾನ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಅದನ್ನು ಸರಿತಿದ್ಕೊಳ್ಳುವಂಥ ಕೆಲಸ ಮಾಡಿದೆ. ಹಾಗಾಗಿ ಮುಖ್ಯ ಆಯುಕ್ತರ ನಡೆಯನ್ನು ನಾವು ಒಂದು ದಿನ ಅದು ಅವರು ಇಲ್ಲ ನಾವು ಅದು ಮಾಡಿರೋ ತಪ್ಪಾಗಿತ್ತು ಅಂತ ಹೇಳಿದ್ರೆ ಅಲ್ಲಿಗೆ ಅವರು ಪಶ್ಚಾತ್ತಾಪ ಪಟ್ಟಿದ್ದರಿಂದ ಅದಕ್ಕೆ ನಾವು ಒಪ್ಕೊಂಡಿದ್ದೀವಿ. ಅಂತಿಮವಾಗಿ ಈಗ ಕೆಂಪೇಗೌಡ ಪೌರಸಭಾಂಗಣದಲ್ಲಿ ಈ 53 ಮಂದಿ ಮಹಾಪೌರರ ಭಾವಚಿತ್ರಗಳನ್ನು ಅಳವಡಿಸೋಕ್ಕೆ ಕ್ರಮ ತಗೊಂಡಿದೆ. ಹಾಗಾಗಿ ಅದನ್ನು ಕ್ರಮ ತಗೊಂಡಿರೋದಕ್ಕೆ ನಾನು ಸ್ವಾಗತ ಮಾಡ್ತೀನಿ.